ಲೋಪ ಆಗಕ್ಕೆ ನಾವು ಬಿಡಲ್ಲ. ಅಧಿಕಾರಿ ಹೌದಾ ಅಲ್ವಾ? ಎಲ್ಲಿ ಅವರು ನೀವು? ಯಾವ್ರಿಗೆ ಹೇಳೋದಲ್ಲ, ನಮ್ಗೆ ತಿಲಕ್ ನಗರ ಏನ್ ಕೆಲಸ ನಿಮ್ಗೆ? ಕೇಬಲ್ ಟಿವಿ ಬಿಡಿ, ಒಳಗಡೆ ಹೋಗ್ರಿ ಬಿಡಿ. ಬನ್ನಿ ಬನ್ನಿ, ನಿಮ್ಮ ಊಟಕ್ಕೆ ಏನು ತೊಂದರೆ ಇಲ್ಲ, ಬನ್ನಿ. ನೀವು ಊಟಕ್ಕಾಗ ಹೋಗಿ ಬರುವ. ನಾವು ನಮ್ಮ ತೆರಿಗೆ ದುಡ್ಡು, ನಮ್ಮ ತೆರಿಗೆ ದುಡ್ಡು ಇದು. ಸರ್ಕಾರಿ ಅಧಿಕಾರಿನಮ್ಮ? ಸರ್ಕಾರಿ ಅಧಿಕಾರಿನ? ಏನಿಲ್ಲ, ಪ್ರೈವೇಟೈಸೇಷನ್. ಓಕೆ. ಅಮ್ಮ ನೀವು ನನ್ನ ಬೈಟ್ ಕೊಟ್ಟಿದ್ದೀರಾ, ಮಾತಾಡಿದ್ರಾ ಸರ್ಕಾರಿ ಅಧಿಕಾರಿ ಅಂತ? ನೀವು PW ಅಂತ ಕೂಡ ಹೇಳಿದ್ದೀರಾ. ಅಮ್ಮ ನೀವು ಊಟ ಮಾಡಿದ್ರಾ? ಊಟ ಆಯ್ತಾ? ಆಯ್ತು. ಅನ್ನದ ಬಾಕ್ಸ್ ತಂದು ಊಟ ಮಾಡ್ಕೊಂಡು ಜನಗಳಿಗೆ ಕೆಲಸ ಮಾಡಿ ಸಂಬಳ ಕೊಡಲ್ಲ ಸರ್ಕಾರ. ಮಾಡ್ಲಿ ಬಿಡಪ್ಪ, ರಜಾ ಹಾಕಿದಾರೆ ಏನು ನೋಡೋ. ಸಿಗ್ನೇಚರ್ ರಿಜಿಸ್ಟರ್ ಅಲ್ಲೇ ಸಿಗ್ನೇಚರ್ ಮಾಡ್ಬೋದು. ಯಾವ್ಯಾವ ಇಲಾಖೆ ರಜಾ ಬಂದಿರಿ ಅಂತ ತೊಂದರೆ ಇಲ್ಲ, ಬಂದು. ಅಮ್ಮ ಯಾವ ಇಲಾಖೆಯಿಂದ ಬಂದಿರಮ್ಮ? PW ಇಂದ. PW ಇಂದ ಅಮ್ಮ. ಏನು ವರ್ಕ್ ತಮ್ಮದು ಅಮ್ಮ? ಅಲ್ಲಲ್ಲ, ಅವ್ರು ಕೇಳ್ತಿರೋದೇನಂದ್ರೆ, ವಿಚಾರ ಏನು ಅಂದ್ರೆ, ಒಂದು ಸಣ್ಣ ಪ್ರೆಸ್ ಮೀಟ್ ಮಾಡಕ್ಕೆ ಇವರು ಪರ್ಮಿಷನ್ ಇಲ್ಲ ಅಂತಾರೆ. ಅವ್ರನ್ನೂ ಬಿಡಲ್ಲ ಸರ್, ದಯವಿಟ್ಟು ಅವ್ರನ್ನೂ ಬಿಡಲ್ಲ ನಾವು. ಸರ್ಕಾರದ ಅಧಿಕಾರಿಗಳು ಯಾರ್ಯಾರು ಬಂದಿದ್ದಾರೆ ಯಾರನ್ನೂ ಬಿಡಲ್ಲ ನಾವು, ಬಿಡಲ್ಲ. ಅಲ್ಲ, ನೀವು ಹೇಳಿದ್ರೆ ಡಿಪಾರ್ಟ್ಮೆಂಟ್ ಅಂತ ಲೈವ್ ಹಾಕೊಂಡಿದ್ದೀನಿ ನಾನು. ಲೈವ್ ವಿಡಿಯೋ ಇದೆ, ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ನೀವು. ಸರ್ಕಾರ ಸಂಬಳ ಬೇಕು. ನೀವು ಟೈಮ್ ಕರೆಕ್ಟ್ ಅಲ್ಲಿ ಜನ ಸಾಯ್ತು ಕೂತಾರ. ಪೊಲೀಸ್ನವ್ರು ಸರ್ಕಾರಿ ಅಲ್ಲ ನೋಡಿ, ನೀವು ಈ ತರ ಸಪೋರ್ಟ್ ಮಾಡಿದ್ರೆ ಬೇರೆ ದಿಕ್ಕು ಹೋಯ್ತಾ? ನೀವು ಈ ತರ ಸಪೋರ್ಟ್ ಜನರ ಪೊಲೀಸ್ ಯೋಚನೆ ಮಾಡಿ. ಇವರೆಲ್ಲ ಸೇರ್ಕೊಂಡು ಸರ್ಕಾರಿ ಅಧಿಕಾರಿಗಳು ಸಾಲಗಾರರು ನಾವು ತಮ್ ಕೊಟ್ಬಿಟ್ಟು ಬಂದವ್ರ. ತಮ್ ಕೊಟ್ರ ಇವ್ರು ಯಾರು ತಮ್ ಕೊಟ್ಟಿಲ್ಲ ಅಂತ ಹೇಳಿಸಿ ನಾವು ಹೇಳ್ತಾರ. ನಮಗ್ ಗೊತ್ತು, ಇವತ್ತು ರಜಾ ಹಾಕಿದಾರೆ ನೀವು. ಅವರು ನಾವು ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಈ ಹೆಣ್ಮಗಳಿಗೆ ಕಳೆ ಕೀಳವ್ರು ಅರ್ಧ ಗಂಟೆ ಲೇಟ್ ಆಗಿ ಬಂದ್ರೆ ನನ್ನ ಜಮೀನಿಗೆ ಸೇರ್ಸಲ್ಲ ಅವ್ರನ್ನ ನಾನು. ನೋಡಿ, ಈ ತರ 30,000 70,000 ಸಂಬಳ ತಗೊಳ್ಳೋರು ಇವ್ರು. ಆರಕ್ಷಕರು ನೀವು ಬಿಸಿಲು ನಿಂತ್ಕೋತೀರಿ, ನಾವು ಬಿಸಿಲು ಕೂತ್ಕೋತೀವಿ. ಇಬ್ರು ನ್ಯಾಯ ಕೇಳೋರೆ. ನೀವು ಸಂಬಳ ತಗೊಂಡು ನಿಂತ್ಕೋತೀರಿ, ನಾವು ಸಂಬಳ ಕೂತ್ಕೋತೀವಿ. ನೀವು ಎಲ್ಲ ಬೆಂಕಿಲ್ ಬೆಂದ್ರು ನಿಮ್ ತಪ್ಪು ಬರ್ತೀವಿ, ನಮ್ಮ ಓಡೋದ್ರು ನಿಮ್ ತಪ್ಪು ಬರ್ತೀವಿ. ಮೇಲೆ ಗೌರವ ಇದೆ. ಅದಕ್ಕೆ ಜೈ ಜವಾನ್ ಜೈ ಕಿಸಾನ್ ಅನ್ನೋದು. ಪೊಲೀಸ್ನವ್ರ ಮೇಲೆ ನಮ್ಗೆ ಅಪಾರವಾದ ಗೌರವ ಇದೆ. ಅದಕ್ಕೆ ನಾವು ಫಸ್ಟ್ ಜೈ ಜವಾನ್ ಅಂತೀವಿ, ಆಮೇಲೆ ಜೈ ಕಿಸಾನ್ ಅನ್ಕೋತೀವಿ. ನೀವು ಅಧಿಕಾರಿ ನೀವು ಈ ತರ ಸಪೋರ್ಟ್ ಮಾಡಬಾರ್ದು. ಅಧಿಕಾರಿ ಇಲ್ಲ ಅಂದ್ರೆ ಫೋಟೋ ಹೊಡ್ಕತ್ತೀವಿ, ಬಿಟ್ಟು ಕಳಿಸ್ತೀವಿ. ಯಾವ PW ಫೋಟೋ ಹೊಡ್ಕೊಂಡ್ರೆ PW ಅಂತ ನೋಡಿದ್ರಾ? PW ಹೆಂಗೆ ಹೇಳಿದ್ರಿ ಸರ್ ನೀವು? ಅಧಿಕಾರಿ ಇಲ್ಲ ಅಂದ್ರೆ ನಾಳೆ ಸಂಬಳ ಕೊಡಲ್ಲ. ಆಯ್ತು, ಪೋಸ್ಟ್ ಮಾರ್ಟಮ್ ಮಾಡೋರು ಬೇಡ. ಎಲ್ಲ ಗೌರ್ಮೆಂಟ್ ಕೆಲಸಗಳು ಆಯ್ತು, ಅವರಿಗೆಲ್ಲ ನೋಟಿಸ್ ಕೊಡಿಸ್ಬಿಟ್ಟು ಕಳ್ಸೋ ಸುಮ್ಮನೆ. ಅದಕ್ಕೆ ಎಲ್ಲ ಗೌರ್ಮೆಂಟ್ ಕೆಲಸಗಳು ಯಾವ ಟೈಮ್ನಾರು ಹೋಗ್ಬೋದು, ಯಾವ ಟೈಮ್ನಾರು ಬರ್ಬೋದು ಅಂತ. ಸರ್ಕಾರದ ಹಣ ಪೋಲ್ ಆಯ್ತದ, ಅವ್ರಿಗೆ ನೋಟಿಸ್ ಕೊಡ್ಬೇಕು ಸರ್. ನೋಡಿ ಇಲ್ಲಿ ಪಾಪ ಈ ಹೆಣ್ಮಗಳಿಗೆ ನಾನು ಆಗಲೇ ಮತ್ತೊಮ್ಮೆ ಹೇಳ್ತೀನಿ ನೋಡಿ. ಅಮ್ಮ ನೀವು ಎಲ್ಲಿ ಕೆಲಸ ಮಾಡೋದು? ಏನು ಕೆಲಸ ಮಾಡ್ತೀರಾ? ಹೌದಾ? ಎಷ್ಟು ಕೊಡ್ತಾರೆ ಸಂಬಳ ನಿಮಗೆ? 3,000. ಬಾತ್ರೂಮ್ ತೊಳೆದು ಡೈಲಿ ಮಾಡಬೇಕು. ಹಾಂ 3,000 ಕೊಡ್ತಾರೆ. ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಾ? 60 ವರ್ಷದಿಂದ. ಬರೀ 3,000 ಸಂಬಳ ಕೊಡ್ತಾವ್ರೆ. 60 ವರ್ಷದಿಂದ ಮಾಡ್ತೀರ ಏನೋ ಇದರಲ್ಲಿ ತಾಲೂಕು ಆಫೀಸಲ್ಲಿ, ಮೈಸೂರು ತಾಲೂಕು ಆಫೀಸಲ್ಲಿ. ಸಂಬಳ ಜಾಸ್ತಿ ಮಾಡಿಲ್ಲ ನೋಡಿ. ನಿಮಗೆ ದಿನ 400 ಚಿಲ್ಲರೆ ಕೊಡಬೇಕು ಸಂಬಳ, ಬರೀ 3,000 ಕೊಡ್ತಾರೆ ಅಂದರೆ ಲೆಕ್ಕ ಹಾಕೊಳ್ಳಿ ಇಲ್ಲಿಗೆ ಎಷ್ಟು ನಿಮಗೆ ಮೋಸ ಮಾಡ್ತಾವ್ರೆ ಅಂತ. ಇವ್ರು ಯಾರು? ಮಗನಾ? ಪಾಪ ಅವ್ರಿಗೆ ಅಂಗವಿಕಲರಾಗಿ ಬುದ್ಧಿ ಬಂದಿರ್ತಾರೆ ಪಾಪ, ಒಂದು ಸ್ವಲ್ಪ ಕಾಣುತ್ತವ್ರು ಅಲ್ವೇ? ಏನು ಜೀವನ ಮಾಡೋಕ್ಕಾಗುತ್ತೆ 3,000 ರೂಪಾಯಿನಲ್ಲಿ? ಅದು ಬೇರೆ ಏನೋ ಬರೆದ್ರೆ ಮಾತ್ರ. ಅಷ್ಟೇ ಸಾಲ. ಬೇರೆ ಬೇರೆ ಕೆಲಸ ಮಾಡ್ಬೇಕು ನೀವು ನೋಡಿ. ಇದು ಹಣೆ ಬರ ರೀ, ನಮ್ಮ ರಾಜ್ಯದ ಹಣೆ ಬರ ಏನು ಅಂದರೆ
ಪಾಪ ಬಾತ್ರೂಮ್ ತೊಳಿ ಹೆಣ್ಮಗಳಿಗೆ ತಾವೇನು ನೋಡ್ತಾ ಇದ್ದೀರಿ ನೋಡಿ, ಸರ್ಕಾರಿ ಅಧಿಕಾರಿಗಳು ಇಲ್ಲಿಗೆ ಬಂದಿರೋವಂಥದ್ದು. ಹಾಗಾಗಿ ಸರ್ಕಾರಿ ಅಧಿಕಾರಿಗಳ ವೆಹಿಕಲ್ ನಂಬರ್ ತಾವು ನೋಡ್ತಾ ಇದ್ದೀರಾ. ಅಲ್ಲ ರೀ, ಬರೀ ಒಂದು 100 ರೂಪಾಯಿ ಊಟಕ್ಕೆ ಇವರು ಸರ್ಕಾರಿ ಕೆಲಸ ಬಿಟ್ಬಿಟ್ಟು ವೆಹಿಕಲ್ ಹಾಕಿ ಬರ್ತಾರೆ ಅಂತಂದರೆ ಇವರ ಒಂದು ಮನಸ್ಥಿತಿ ನೋಡಿ. ಯಾರೋ ಒಬ್ಬರು ಸೆಂಡ್ ಆಫ್ ಮಾಡ್ಕೋತಾರೆ, ಮಾಡ್ಕೊಳ್ಳಿ. ಅಧಿಕಾರಿ ಕಚೇರಿನಲ್ಲೇ ಅವ್ರಿಗೊಂದು ಸೆಂಡ್ ಆಫ್ ಕೊಡ್ಬೋದು. ಇವರು PWI IB ಬಂದು ಇಲ್ಲಿ ನಜರ್ಬಾದು ಏನು ಸೌತ್ ಪೊಲೀಸ್ ಸ್ಟೇಷನ್ ಹಿಂಭಾಗ ಬರೀ ಕೇವಲ ಒಂದು 100 ರೂಪಾಯಿ ಊಟಕ್ಕೆ ವೆಜ್ ಊಟ. ಅಲ್ಲ, ಎಂಥ ನಾಚಿಕೆಗೇಡ್ರಿ ಇದು. ಯಾವ ವ್ಯವಸ್ಥಾನದಲ್ಲಿ ಇದೀವಿ ನಾವೆಲ್ಲ? ನಾಚಿಕೆ ಆಗ್ಬೇಕ್ರಿ ಇವ್ರಿಗೆಲ್ಲ. ಸರ್ಕಾರಿ ಕಾರ್ಗಳನ್ನ ತಗೊಂಬಂದು ತಾವು ನೋಡ್ತಾ ಇದ್ದೀರಿ ನೋಡಿ. ಇಲ್ಲಿ ರೈತ ಸಂಘಟನೆಯವ್ರಿಗೆ ಕೇವಲ ಒಂದು ಪ್ರೆಸ್ ಮೀಟ್ ಮಾಡೋಕ್ಕೆ ಇವರು ಪರ್ಮಿಷನ್ ಲೆಟ್ರ್ ತೊಗೊಂಬ ಅಂತಂದರೆ, ಹಂಗಾರೆ ಇವರೆಲ್ಲ ಸರ್ಕಾರಿ ವಾಹನಗಳು ತೊಗೊಂಡು ಸರ್ಕಾರಿ ಟೈಮಲ್ಲಿ ಸರ್ಕಾರಿ ಅಧಿಕಾರಿಗಳು ಟಾಪ್ ಪೋಸ್ಟ್ ಇರುವಂಥ ಅಧಿಕಾರಿಗಳು ಬರ್ತಾರೆ ಅಂದರೆ, ಯಾರೋ ಒಬ್ಬ ಡಿ ಗ್ರೂಪ್ ವರ್ಕರು ನಿಮಗೆ ಪರ್ಮಿಷನ್ ಇದೆಯಾ ಅಂತ ಕೇಳ್ತಾರಂತೆ. ಈ ಹಣ ಬರ ಬೇಕಿತ್ತ ನಿಮಗೆ? ಹಾಗಾಗಿ ತಾವೇನು ನೋಡ್ತಾ ಇದ್ದೀರಿ, ಇದು PWIB. ಆ IBನಲ್ಲಿ ಬೆಳಗ್ಗೆ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಹಸಿರು ಸೇನೆಯಿಂದ ಬಂದಂತಹ ರಾಜ್ಯದ ಜಿಲ್ಲಾ ಪದಾಧಿಕಾರಿಗಳು ಬರ್ತಾರೆ. ಜಿಲ್ಲಾ ಪದಾಧಿಕಾರಿಗಳು ಬಂದ ಸಂದರ್ಭದಲ್ಲಿ ಒಂದು ರೂಮ್ ಕೊಡಿ ಅಂತ ಕೇಳ್ತಾರೆ. ನೆನ್ನೆ ಬಂದು ಅವ್ರು ಉಳ್ಕೊಳ್ಳೋಕೆ ರೂಮ್ ಕೇಳಿದಾಗ ಸರಿಸುಮಾರು 25 ಜನ ಬರ್ತಾರೆ ಬೇರೆ ಜಿಲ್ಲೆಯಿಂದ, ಉತ್ತರ ಕನ್ನಡ ಜಿಲ್ಲೆಯಿಂದ. IBನಲ್ಲಿ ರೂಮ್ ಕೊಡಿ ಅಂದಾಗ 2 ರೂಮ್ ಕೊಡ್ತಾರೆ ಅಷ್ಟೇ, ಆಯಿತಾ? 100 ರೂಪಾಯಿ ಊಟಕ್ಕೋಸ್ಕರ ಇವರು ಗೂಟದ ಕಾರ್ಗಳು ಎತ್ಕೊಂಡ್ಬರ್ತಾರೆ ಅಂತಂದರೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಅಂತ ಕೇಳ್ತಾ ಇರೋದು ರೈತ ಸಂಘಟನೆಯವರು. ತಾವು ಎಲ್ಲಿಂದ ಬಂದಿದ್ದೀರಾ? ಬಾಗಲಕೋಟೆಯಿಂದ ಬಂದಿದ್ದೀರಾ? ಹಾಂ ಹಾಂ. ರೂಮ್ ಕೊಡಲಿಲ್ಲ, ಬರೀ 7,000 ರೂಪಾಯಿ ಕೊಟ್ಟು ನಾವು ಬೇರೆ ರೂಮ್ ಬಾಡಿಗೆ ಮಾಡಿದ್ವಿ. ಹಾಂ. ಅಲ್ಲ, ನಮ್ಮ ಜಿಲ್ಲೆಯ ಬಗ್ಗೆ ಏನು ತಿಳ್ಕೊಳ್ಳಲ್ಲ ರೀ ನೀವೆಲ್ಲ? ಏನು ಮತ್ತೆ ಹಿಂಗೆ ಇಲ್ಲಿ ನಾಲಾಯಕ ರಾಜಕಾರಣ. ಸರ್ ನಮಸ್ಕಾರ ಸರ್, ನಮ್ಮ ಭಾಗದ ಅಧಿಕಾರಿ ತಾವು. ಏನು ಹೇಳ್ತೀರಾ ಸರ್? ತಾವು ಕೂಡ ಬಂದಿದ್ದೀರಾ? ಇಲ್ಲಪ್ಪ, ನಾನೇನು ಬಂದಿಲ್ಲ. ಅಲ್ಲಲ್ಲ, ಈಗ ಆಲ್ರೆಡಿ ಅರೌಂಡಲ್ಲಿ ಇದ್ದೀರಾ ಸರ್ ನೀವು? ಹಾಂ. ಅಲ್ಲ, ಏನು ಅಂದರೆ ನೋಡ್ರಿ, ಅದೇ ಮಾತಾಡ್ತಾ ಇಲ್ವಲ್ಲ ಪಾಪ ಅವರು. ಹಾಗಾಗಿ ಒಂದು ನಾಚಿಕೆಡಿನ ಸಂಗತಿ ಏನು ಅಂತಂದರೆ, ಒಂದು ಪ್ರೆಸ್ ಮೀಟ್ ಮಾಡೋಕ್ಕೆ ಅರ್ಧ ಗಂಟೆ ಟೈಮ್ ಕೊಡ್ತಿರೋಂಥ IB ನಜರ್ಬಾದಿರುವಂಥ PWIB ಯಾರೋ ಒಬ್ಬರು ಪಾಪ ಅವರು ಸೆಂಡ್ ಆಫ್ ಮಾಡ್ಕೊಳ್ಳಿ, ಬಹಳ ಸೇವೆ ಸಲ್ಲಿಸಿದರೆ ಮಾಡಲಿ, ತೊಂದರೆ ಇಲ್ಲ. ಆದರೆ ರೈತ ಸಂಘಟನೆಯವರು ಇಲ್ಲಿ ಬಂದು ಒಂದು ಪ್ರೆಸ್ ಮೀಟ್ ಮಾಡೋಕ್ಕೆ ಇವರು ಅವಕಾಶ ಕೊಡಲ್ಲ, ಪರ್ಮಿಷನ್ ಕೇಳ್ತಾರೆ. ಒಬ್ಬ ಡಿ ಗ್ರೂಪ್ ನೌಕರ ಏಕವಚನ ಮಾತಾಡ್ತಾರೆ ಅನ್ನೋದು ಅವರ ಒಂದು ಆಪಾದನೆ. ಏನು ಜೊತೆಗೆ ಇವತ್ತು ಕರ್ನಾಟಕ ರಾಜ್ಯ ಹಸಿರು ಸೇನೆಯ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಪದಾಧಿಕಾರಿಗಳು ಎಲ್ಲರೂ ಕೂಡ ಇದ್ದಾರೆ. ಹಣೆ ಬರ ನೋಡ್ರಿ ಇಲ್ಲಿ. ನಾವೇನ ಮಾಧ್ಯಮದವ್ರು ಬಂದರೆ ಒಂದು ಕೂತ್ಕೊಂಡು ಒಂದು 5 ನಿಮಿಷ ಟೈಮ್ ಪಾಸ್ ಮಾಡೋಕ್ಕೂ ಬಿಡಲ್ಲ ಇವರು. ಇಲ್ಲಿನ IB ಅಧಿಕಾರಿಗಳು, ಇಲ್ಲಿನ ಯಾರು ವಿತೌಟ್ ಡಾಕ್ಯುಮೆಂಟ್ರಿ ಇಲ್ದಿರುವಂಥ ಕೆಲಸಗಾರ ಯಾರಿದ್ದಾರೆ ಇಲ್ಲಿ, ಪ್ರೆಸ್ ಮೀಟ್ ಮಾಡೋಕ್ಕೆ ಬಂದಾಗಲೂ ನಮ್ಮ ಮಾಧ್ಯಮದವ್ರಿಗೂ ಕೂಡ ಇವರು ಕೇರ್ ಮಾಡಲ್ಲ. ಇವ್ರ ಯೋಗ್ಯತೆಗೆ ಒಂದು ತಿಳ್ಕೊಳ್ಳಿ ನೋಡಿ. ಇಲ್ಲಿ ಒಂದು IB ಅಂತ ಒಂದು ಬೋರ್ಡ್ ಬರ್ಸೋಕ್ಕಾಗಿಲ್ಲ ರೀ. ನೋಡಿ ಇಲ್ಲಿ ತಾವು ನೋಡ್ತಾ ಇದ್ದೀರಾ, IB ಅಂತ ಒಂದು ಬೋರ್ಡ್ ಬರ್ಸೋಕ್ಕಾಗಿಲ್ಲ. ಯಾವುದೋ ಒಂದು ಖಾಸಗೀಕರಣ ಆಗಿರೋಂಥ ಒಂದು ಬಿಲ್ಡಿಂಗು ಥರ ಕಾಣುತ್ತೆ. ನಾವೇನೋ ಬಂದರೆ 10 ನಿಮಿಷ ಏನೋ ಬಂದು ಕೂತ್ಕೊಂಡು ಏನೋ ಒಂದು ಪ್ರತಿಚಾರವಾಗಿ ಏನೋ ಬಂದಾಗ ನೀವೇನು ಬನ್ನಿ ತೋರಿಸ್ಕೊಡ್ತೀನಿ ನಿಮಗೆ. ಬಾಟ್ಲುಗಳು ನೋಡಿ ಹೆಂಗೆ ಬಿದ್ದಿದೆ, ತೋರಿಸ್ತೀನಿ ನೋಡಿ ಇಲ್ಲಿ. ನೋಡಿ ಇಲ್ಲಿ, ಇಲ್ಲ ಇವರೇ ಕುಡಿದ್ರಾ, ಇಲ್ಲ ಕುಡುಕರು ಕರ್ಕೊಂಬಂದು ಕುಡಿಸಿ ಇಲ್ಲಿ ಹಾಕಿದ್ರೆ ಗೊತ್ತಿಲ್ಲ. ನೋಡಿ ಇಲ್ಲಿ ಬಾಟ್ಲುಗಳು. ಇದು ನಜರ್ಬಾತ್ PWIB. ಇದು ಗೂಟದ ಕಾರ್ಗಳು 50 ರೂಪಾಯಿ 100 ರೂಪಾಯಿ ಊಟಕ್ಕೆ ಗೂಟದ ಕಾರ್ಗಳು ಎತ್ಕೊಂಬರ್ತಾರಲ್ಲ, ನಿಜವಲ್ಲೂ ಇದು ಶೇಮ್ಲೆಸ್ ಅಲ್ವಾ? ಇದು ನಿಜವಲ್ಲೂ ಶೇಮ್ಲೆಸ್ ಅಲ್ವಾ? ಇದು ಯಾವ ಅಧಿಕಾರಿ ಇದ್ದಿದ್ದು? ಹೋಗಲಿ ತಗೊಂಬನ್ರಿ ನೀವು. ಊಟದ ಲಂಚ್ ಟೈಮ್ ಇದ್ದರೆ ನಿಮ್ಮ ಸ್ವಂತ ಕಾರ್ಗಳು ತೊಗೊಂಬನ್ನಿ. ಸರ್ಕಾರಿ ವಾಹನಗಳನ್ನ ತಗೊಂಬಂದು 100 ರೂಪಾಯಿ 50 ರೂಪಾಯಿ ಊಟಕ್ಕೆ ನೀವು ಮಣೆ ಹಾಕೋತೀರಾ ಅಂತಂದರೆ ನಿಜವಲ್ಲೂ ನಾಚಿಕೆಡಲ್ವಾ ಇದು?
ಜನಸಾಮಾನ್ಯರು ಒಂದು ಕೆಲಸ ನೀವು ಮಾಡೋಕ್ಕಾಗ್ದಿರೋಂಥವ್ರು ನೀವು ಅಧಿಕಾರಿಗಳು ಕೂತ್ಕೊಂಡು ಮಾಧ್ಯಮದವ್ರು ಕಂಡ್ರೆ ಆಗಲ್ಲ, ಸಂಘಟನೆಯವ್ರ ಕಂಡ್ರೆ ಆಗಲ್ಲ, ನಿಮ್ಮ ಅಧಿಕಾರಿಗಳು ಮಾತ್ರ ನೀವು